ವಾಟ್ಸ್ಆಪ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ಸುಸ್ವಾಗತ. ನೀವೇನಾದ್ರೂ ಹೊಸ ಫೋನ್ ಒಂದನ್ನ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ದೀರಾ? ಹಾಗಾದ್ರೆ 4G ಬಿಟ್ಟು 5G ನೇ ತಗೊಳ್ಳಿ. ಯಾಕೆ ಗೊತ್ತಾ? ಯಾಕೆ ವಿಡಿಯೋ ಕೊನೆಯಲ್ಲಿ 4G ತಗೊಂಡ್ರೆ ಏನ್ ಮಿಸ್ ಮಾಡ್ಕೋತೀವಿ, ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಮತ್ತು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳಿದೀನಿ. ವಿಡಿಯೋನ ಪೂರ್ತಿ ನೋಡಿ. ಒಟ್ಟಾರೆ 6 ಸ್ಮಾರ್ಟ್ ಫೋನ್ಸ್ ಗಳಿದೆ. 10 ರಿಂದ 15 ಸಾವಿರ ರೂಪಾಯಿಗೆ. ನನ್ನ ಪ್ರಕಾರ 6 ಫೋನ್ಸ್ ಗಳು ವ್ಯಾಲ್ಯೂ ಫಾರ್ ಮನಿ ಇದೆ. ಇಲ್ಲೇ ಎಲ್ಲೋ ಸಬ್ಸ್ಕ್ರೈಬ್ ಬಟನ್, ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಲಿಸ್ಟ್ ಅಲ್ಲಿ ಮೊದಲನೇ ಫೋನ್ ರೆಡ್ಮಿ 10T 5G. ಎಸ್, ಇದು ಭಾರತದಲ್ಲೇ ಅತಿ ಚೀಪೆಸ್ಟ್ 5G ಫೋನ್. ರೂಪಾಯಿ 11,000 ರೂಪಾಯಿ. 464GB ವೇರಿಯಂಟ್ ಇದೆ ಮತ್ತು 6.58 ಇಂಚಸ್ ಇರುವಂತಹ ಫುಲ್ HD ಪ್ಲಸ್ ಪಂಚ್ ಹೋಲ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಇವನ್ ಈ ಫೋನ್ ಅಲ್ಲಿ 48 ಮೆಗಾ ಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮೆರಾ ಕೊಡ್ತಾ ಇದ್ರೆ, ನಾನು ಇದರಲ್ಲಿ ತುಂಬಾ ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ಇದ್ರಂತ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಸಖತ್ ಆಗಿದೆ. 5000 mAh ಬ್ಯಾಟರಿಯೊಂದಿಗೆ ಇನ್ ಬಾಕ್ಸ್ ಒಳಗಡೆ ನಿಮಗೆ 18 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಬಟ್ ಬಾಕ್ಸ್ ಒಳಗೆ 22 ವ್ಯಾಟ್ ನ ಪವರ್ ಅಡಾಪ್ಟರ್ ಇದೆ. ಖಂಡಿತ ಆಫರ್ ಪ್ರೈಸ್ ಅಲ್ಲಿ ನೀವು ಹುಡುಕ್ತೀರಿ ಅಂತಂದ್ರೆ 10,500 ರೂಪಾಯಿ ಹತ್ರ ನಿಮಗೆ ಕಾರ್ಡ್ ಆಫರ್ಸ್ ಕೂಡ ನೋಡಕ್ ಸಿಗ್ತಾ ಇದೆ. ಇಷ್ಟೇ ಅಲ್ಲದೆ ಡೈಮಂಡ್ ಸಿಟಿ 700 ಅದು 5 5G ಬ್ಯಾಂಡ್ಸ್ ನ ಒಳಗೊಂಡಿರುವಂತ ಪವರ್ಫುಲ್ ಪ್ರೊಸೆಸರ್ ಇದೆ. ಖಂಡಿತ ನೀವು ಕಣ್ಮುಚ್ಕೊಂಡು ಬಜೆಟ್ ಅಲ್ಲಿ ಒಂದು 5G ಫೋನ್ ಹುಡುಕ್ತಿದ್ದೀರಾ ಅಂತಂದ್ರೆ ಈ ಫೋನ್ ಅನ್ನ ಆರಾಮಾಗಿ ತಗೋಬಹುದು. ಲಿಸ್ಟ್ ಅಲ್ಲಿ ಎರಡನೇ ಸ್ಮಾರ್ಟ್ ಫೋನ್ ಪೋಕೋ M4 5G. ಈ ಬ್ರ್ಯಾಂಡ್ ನ್ಯೂ ಫೋನ್ ನಿಮ್ಗೆ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ. 13,000 ರೂಪಾಯಿಗೆ 464GB ಇದೆ. ಬಟ್ ನಾನು ಇದನ್ನ ಆಫರ್ ಟೈಮ್ ಅಲ್ಲಿ ICICI ಕ್ರೆಡಿಟ್ ಕಾರ್ಡ್ ಒಂದಿಗೆ ಕೇವಲ 10,000 ರೂಪಾಯಿ ಹತ್ರ ಆರ್ಡರ್ ಮಾಡ್ಕೊಂಡಿದೆ. ಇವನ್ ನಿಮಗೆ ಇದು 11,500 ರೂಪಾಯಿಗೆ ಸ್ಟಿಲ್ ಕಾರ್ಡ್ಸ್ ಗಳ ಥ್ರೂ ಸಿಗತ್ತೆ. ಈ ಫೋನ್ 464GB ವೇರಿಯಂಟ್ ಒಳಗೊಂಡು ಬರ್ತಾ ಇದೆ. 6.58 ಇಂಚಸ್ ಇರುವಂತಹ ಫುಲ್ HD ಪ್ಲಸ್ ಪಂಚ್ ಹೋಲ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಇಷ್ಟೇ ಅಲ್ಲದೆ 48 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆನ್ಸರ್ನ ಒಳಗೊಂಡು ಬಂದಿದೆ. ಸೊ ನಾನು ಇದರಲ್ಲಿ ತುಂಬ ಫೋಟೋಸ್ಗಳನ್ನ ತೆಗೆದಿದ್ದೀನಿ, ತುಂಬ ಯೂಸ್ ಕೂಡ ಮಾಡಿದ್ದೀನಿ. ಇಲ್ಲಿ ಒಂದು ಒಳ್ಳೆ ಕ್ಯಾಮ್ರಾ ಫೋನ್ ಅಂತ ಕೂಡ ನಾನು ಕರಿಬಲ್ಲೆ. ಮತ್ತು 8 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ನ ಕೊಡ್ತಾ ಇದ್ದಾರೆ. ಇಷ್ಟಲ್ಲದೆ 5000 mAh ಬ್ಯಾಟರಿಯೊಂದಿಗೆ ಬಾಕ್ಸ್ನೊಳಗಡೆ 22.5 ವ್ಯಾಟ್ನ ಪವರ್ ಅಡಾಪ್ಟರ್ ಕೂಡ ಇದೆ. ಹಾಗಾದರೆ 5G ನಲ್ಲಿ ನಾನು ಇದನ್ನೇ ಏನಕ್ಕೆ ನಿಮ್ಗೆ ಸಜೆಸ್ಟ್ ಮಾಡ್ತಿದ್ದೀನಿ ಅಂತಂದರೆ, ಇದರಲ್ಲಿ ಪವರ್ಫುಲ್ ಡೈಮಂಡ್ ಸಿಟಿ 700 ಪ್ರೊಸೆಸರ್ ಇದೆ ಮತ್ತು 5 5G ಬ್ಯಾಂಡ್ಸ್ಗಳಿದೆ. ಸೊ ಬಜೆಟಲ್ಲಿ 11,000-11,500 ಹತ್ರ ಸಿಗ್ತಾ ಇದೆ ಅಂತಂದರೆ ಇದೊಂದು ಬೆಸ್ಟ್ ಡೀಲ್ ಆಗುತ್ತೆ. ಪೋಕೋ ಇಷ್ಟಪಡೋರು ಅಥವಾ ಫಸ್ಟ್ ಟೈಮ್ ಯಾರಾದರೂ ಒಂದು 5G ಫೋನ್ ತೊಗೋತಿದ್ರೆ ಒಳ್ಳೆ ಕ್ಯಾಮ್ರಾ ಇರಬೇಕಂತಂದರೆ ಖಂಡಿತ ನೀವು ಪೋಕೋ M4 5Gನ ಆರಾಮಾಗಿ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ. ಇಡಿಸ್ನಲ್ಲಿ ಮೂರನೇ ಫೋನ್ ಸ್ಯಾಮ್ಸಂಗ್ M13 5G. ಟ್ರಸ್ಟ್ ಮೀ, ಈ ಫೋನ್ ತುಂಬಾ ಒಂದು ಒಳ್ಳೆ ಬ್ರ್ಯಾಂಡ್ ವ್ಯಾಲ್ಯೂ ಎಕ್ಸ್ಪೀರಿಯನ್ಸ್ ನ ಒಳಗೊಂಡು ಬರ್ತಾ ಇದೆ. ಇಷ್ಟೇ 14,000 ರೂಪಾಯಿಗೆ ಇದರಲ್ಲಿ ಡೈಮಂಡ್ ಸಿಟಿ 700 ಪ್ರೊಸೆಸರ್ ಒಂದಿಗೆ ಒಟ್ಟಾರೆ 11 5G ಬ್ಯಾಂಡ್ಸ್ ಗಳಿದೆ. ಎಸ್, ಈ ಪ್ರೈಸ್ ರೇಂಜ್ ಅಲ್ಲಿ ನಾನೊಂದು ಒಳ್ಳೆ ಪ್ರೊಸೆಸರ್ ಮತ್ತು ಅದು ಸ್ಯಾಮ್ಸಂಗ್ ಕಡೆ ಅಂತಂದ್ರೆ ನಾನು ಇದ್ರ ಪರ್ಫಾರ್ಮೆನ್ಸ್ ಒಂದಿಗೆ ತುಂಬಾ ಹ್ಯಾಪಿ ಇದ್ದೆ. ಇಷ್ಟೇ ಅಲ್ಲದೆ ಇದರಲ್ಲಿ 464 ವೇರಿಯಂಟ್ ಸಿಗ್ತಾ ಇದೆ ಮತ್ತು 6/128 ಆಪ್ಷನ್ ಕೂಡ ಕೊಡ್ತಾ ಇದ್ರೆ. ಇದರಲ್ಲಿ 50 ಮೆಗಾ ಪಿಕ್ಸೆಲ್ ನ ಡೂಯಲ್ ರಿಯರ್ ಕ್ಯಾಮ್ರಾ ಕೊಡ್ತಾ ಇದ್ರೆ. ಕ್ಯಾಮ್ರಾ ಕ್ಲಾರಿಟಿ ಮಾತ್ರ ಸಖತ್ ಆಗಿತ್ತು. 8 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಕ್ಯಾಮ್ರಾ ಕೂಡ ಇದೆ. 5000 mAh ಬ್ಯಾಟರಿಯೊಂದಿಗೆ ಸ್ಯಾಮ್ಸಂಗ್ ಅವರು ಬಜೆಟ್ ಅಲ್ಲಿ ಈ ಸರ್ತಿ ಪವರ್ ಅಡಾಪ್ಟರ್ ನ ಕೂಡ ಕೊಟ್ಟಿದ್ದಾರೆ. 13 ವ್ಯಾಟ್ ನ ಪವರ್ ಅಡಾಪ್ಟರ್ ಇದೆ. ಖಂಡಿತ ನೀವೇನಾದ್ರೂ ಒಂದು ಬ್ರ್ಯಾಂಡ್ ಫೋನ್ ಒಳ್ಳೆ ಕ್ಯಾಮ್ರಾ ಒಂದಿಗೆ ಫೋನ್ ಹುಡುಕ್ತಿದ್ದೀರಾ, 5G ಬೇಕು, ಸ್ಪೆಷಲ್ 5G ಅಂತಂದ್ರೆ 11 ಬ್ಯಾಂಡ್ಸ್ ನ ಒಳಗೊಂಡು ಬರ್ತಾ ಇದೆ. ಸ್ಪೆಷಲಿ ನೀವ್ಯಾರಾದ್ರೂ ಆಂಟಿ ಅಂಕಲ್ ಗಿಫ್ಟ್ ಕೊಡ್ಬೇಕು, ಅವ್ರಿಗೆ ಪರ್ಚೇಸ್ ಮಾಡೋಕೆ ಹುಡುಕ್ತಿದ್ದೀರಾ ಅಂತಂದ್ರೆ ಅವ್ರಿಗೆ ತಗೋಬಹುದು. ಲಿಸ್ಟ್ ಅಲ್ಲಿ 4ನೇ ಫೋನ್ ರಿಯಲ್ಮಿ 9i 5G. ಈ ಬ್ರ್ಯಾಂಡ್ ನ್ಯೂ ಫೋನ್ ಅನ್ನ ನಾನು ಸ್ವತಃ ಪರ್ಚೇಸ್ ಮಾಡಿ ರಿವ್ಯೂ ಮಾಡಿದ್ದೆ. ಸ್ಟಿಲ್ 9 ತಿಂಗಳ ಹಳೆ ಸ್ಮಾರ್ಟ್ ಫೋನ್ ಆಗಿದ್ರು ನಾನು ತಗೊಳ್ಳಿ ಚೆನ್ನಾಗಿದೆ ಅಂತ ಹೇಳಬಲ್ಲೆ. ಇದರಲ್ಲಿ ಲೇಟೆಸ್ಟ್ ಡೈಮಂಡ್ ಸಿಟಿ 810 5G ಪ್ರೊಸೆಸರ್ ಇದೆ. ಇದರಲ್ಲಿ 8 5G ಬ್ಯಾಂಡ್ಸ್ ಗಳಿದೆ. ಎಸ್, ಇದೊಂದು ಗೇಮಿಂಗ್ ಅಲ್ಲಿ ಕೂಡ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ಅಂತ ನಾನು ಸಜೆಸ್ಟ್ ಮಾಡಬಲ್ಲೆ. ನಿಮ್ಗೆ ಇದರಲ್ಲಿ 464 ಮತ್ತು 6/128GB ಆಪ್ಷನ್ ಕೂಡ ಸಿಗ್ತಾ ಇದೆ. ಇದರಲ್ಲಿ 50 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಕೊಡ್ತಾ ಇದ್ದಾರೆ ಮತ್ತು 8 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಒಂದಿಗೆ ನಿಮ್ಗೆ ಪಂಚ್ ಹೋಲ್ ಕ್ಯಾಮ್ರಾ ಕೂಡ ಇದೆ. ಎಸ್, ನಾನು ಈ ಪ್ರೈಸ್ ರೇಂಜ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮ್ ಮಾಡ್ತಿರುವಂತ 8 5G ಬ್ಯಾಂಡ್ಸ್ ನೋಡ್ತಾ ಇದ್ದೀನಿ. 5000 mAh ಬ್ಯಾಟರಿ ಒಂದಿಗೆ 18 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. 13,500 ರೂಪಾಯಿಗೆ ರಿಯಲ್ಮಿ ನಲ್ಲಿ ಹುಡುಕ್ತಿದ್ದೀರಾ ಅಂತ ಅಂದ್ರೆ ಒಂದು ಒಳ್ಳೆ ಆಪ್ಷನ್ ಮತ್ತೊಂದು ಒಳ್ಳೆ ಪ್ರೊಸೆಸರ್ ನ ಒಳಗೊಂಡು ಬರ್ತಾ ಇದೆ. ಇದು ತುಂಬಾ ಮ್ಯಾಟರ್ ಆಗುತ್ತೆ. ಎಸ್, ನೀವು ರಿಯಲ್ಮಿ 9i ನ ಆಫರ್ ಅಲ್ಲಿ ಕೂಡ ಫ್ಲಿಪ್ಕಾರ್ಟ್ ಅಲ್ಲಿ ತಗೊಳ್ಬಹುದು. ಇದ್ರ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಇನ್ನು ನಂಬರ್ 5 ಇಲ್ಲಿ 2 ಆಪ್ಷನ್ಸ್ ಇದೆ. ಒಂದು iQOO Z6, ಇನ್ನೊಂದು iQOO Z6 Lite.
ನಾನು ಇದುವರೆಗೆ ಒಂದು ಬೆಸ್ಟ್ ಸ್ಮಾರ್ಟ್ ಫೋನ್ ವ್ಯಾಲ್ಯೂ ಫಾರ್ ಮನಿ ಕಂಡಿದ್ದು ಮತ್ತು ಜಾಸ್ತಿ ಜನರಿಗೆ ಸಜೆಸ್ಟ್ ಮಾಡಿದಪ್ಪ ಅಂತಂದ್ರೆ ಅದು ಐಕ್ಯೂ Z6 ಅಂದ್ರೆ Z6 ಆಯ್ತಾ. ಇದು 128GB ವೇರಿಯಂಟ್ ನಿಮಗೆ 15,500 ಅಮೆಝಾನ್ ನೋಡಕ್ ಸಿಗ್ತಾ ಇದೆ. ಎಸ್, ಇದೊಂದು ವ್ಯಾಲ್ಯೂ ಫಾರ್ ಮನಿ ಅನ್ನೋದಕ್ಕೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 695 ಚಿಪ್ಸೆಟ್ ಕೊಡ್ತಾ ಇದ್ದಾರೆ ಮತ್ತು ಇದರಲ್ಲಿ ಕೇವಲ ನಿಮಗೆ 2 5G ಬ್ಯಾಂಡ್ಸ್ಗಳು ಮಾತ್ರ ಇದೆ. ಇಷ್ಟಲ್ಲೇ ಈ ಫೋನ್ ಲಾಂಚ್ ಆಗಿ ಹತ್ರ 8 ತಿಂಗಳಾಯ್ತು. ಸ್ಟಿಲ್ ಇದು ಒಂದು ವ್ಯಾಲ್ಯೂ ಫಾರ್ ಮನಿ ಅನ್ಸುತ್ತೆ. ನನಗೆ ಇದರಲ್ಲಿರುವಂತ ಕ್ಯಾಮ್ರಾ ತುಂಬಾ ಇಷ್ಟ ಆಯಿತು, ಅಷ್ಟೇ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಮತ್ತು ನಾನು ಈ ಫೋನ್ ಅನ್ನ 15,500 ಏನು ಲಾಂಚ್ ಆಗಿತ್ತು, ಇದರಲ್ಲಿ ನಿಮಗೆ ₹1,000 ಎಕ್ಸ್ಟ್ರಾ ಕೋಫೋನ್ ಆಫ್ ಸಿಗ್ತಾ ಇದೆ ಮತ್ತು ಇದರೊಂದಿಗೆ ಕಾರ್ಡ್ ಆಫರ್ಸ್ ಗಳು ಕೂಡ ಕೊಡ್ತಾ ಇದ್ದಾರೆ. ಸೊ ಈ ಎರಡು ಆಫರ್ಸ್ ಇನ್ಕ್ಲೂಡೆಡ್ ನಿಮಗೆ ₹13,000 ಹತ್ರ ಈ ಫೋನ್ ಸಿಗುತ್ತೆ. ಎಸ್, ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಸ್ಟಿಲ್ ಈ ಫೋನ್ ಅನ್ನ ತಗೋಬಹುದು. ಇನ್ ಕೇಸ್ ನಿಮ್ ಬಜೆಟ್ ಇನ್ನೂ ಸ್ವಲ್ಪ ಕಮ್ಮಿ ಇದೆಯಪ್ಪ ಅಂತಂದ್ರೆ ನಿಮ್ಗೆ ಇವರದೇ ಆದ ಐಕ್ಯೂ Z6 ಲೈಟ್ ಸಿಗುತ್ತೆ. ರೀಸೆಂಟ್ಲಿ ನಾನು ಈ ಫೋನ್ ಅನ್ಬಾಕ್ಸ್ ಕೂಡ ಮಾಡಿದ್ದೀನಿ, ರಿವ್ಯೂ ಕೂಡ ಮಾಡಿದ್ದೀನಿ. ಸೊ ಇದ್ರಲ್ಲಿ ಕೂಡ ಕ್ಯಾಮ್ರಾ ಅಷ್ಟೇ, ಡಿಸ್ಪ್ಲೇ ಸ್ವಲ್ಪ ಕಾಂಪ್ರಮೈಸ್ ಮಾಡಿದ್ದಾರೆ, ಬಟ್ ಅದೇ 5,000 mAh ಬ್ಯಾಟ್ರಿ ಸಿಗ್ತಾ ಇದೆ ಮತ್ತು ಇದ್ರೊಳಗಡೆ ಪವರ್ ಅಡಾಪ್ಟರ್ ಕೊಡ್ತಾ ಇಲ್ಲ. ಈ ಸರ್ತಿ ಇದನ್ನ ತೆಗೆದು ಹಾಕಿದ್ದಾರೆ. ಬಟ್ ಇದೊಂದು ಸಖತ್ ಪವರ್ಫುಲ್ ಮತ್ತು ಬಜೆಟ್ ಅಲ್ಲಿ ಗೇಮಿಂಗ್ ಚಿಪ್ಸೆಟ್ ನಾವು ಬಂದಿದೆ. ಅದು ಸ್ನ್ಯಾಪ್ಡ್ರ್ಯಾಗನ್ 4 Gen 1. ನಿಜವಾಗ್ಲೂ ತುಂಬಾ ಒಳ್ಳೆ ಪವರ್ಫುಲ್ ಪ್ರೊಸೆಸರ್ ಇದೆ. ಇದರಲ್ಲಿ ಕೂಡ ನಿಮಗೆ ಸೇಮ್ ಅದೇ 2 5G ಬ್ಯಾಂಡ್ಸ್ಗಳಿದೆ. ಬಟ್ ಎಸ್, ಇದು ಮೇನ್ ಇಂಪಾರ್ಟೆಂಟ್ 5G ಬ್ಯಾಂಡ್ಸ್ಗಳು ಏನ್ ಬೇಕಾಗಿರುತ್ತೆ ಅದೇ 5G ಬ್ಯಾಂಡ್ಸ್ಗಳನ್ನ ನೋಡ್ತಾ ಇದ್ವಿ. ಸ್ಟಿಲ್ 13,500 ಏನೋ ಇದು ಹೊಸದಾಗಿ ನಿಮ್ಗೆ ಸಿಗ್ತಾ ಇದೆ. ಇದರಲ್ಲಿ 128GB ಆಪ್ಷನ್ ಇದೆ. ಸೊ ನೀವು ಇದನ್ನ ಹತ್ರ ಆಫರ್ ಅಲ್ಲಿ 12,500 ತಗೋಬಹುದು. ಇದು ಕೂಡ ಒಂದು ವ್ಯಾಲ್ಯೂ ಫಾರ್ ಮನಿ ಇದೆ, ಚೆನ್ನಾಗಿದೆ. ಬಟ್ ಆಫರ್ ಪ್ರೈಸ್ ಸಿಕ್ತು ಅಂದ್ರೆ ಮಾತ್ರ ತಗೋಬಹುದು. ಇಡಿಸ್ನಲ್ಲಿ ಕೊನೆಯ ಸ್ಮಾರ್ಟ್ ಫೋನ್ ಅದು ಹೊಸದಾಗಿ ಲಾಂಚ್ ಆಗಿರುವಂತಹ ಮೋಟೋ G62 5G. ಈ ಸ್ಮಾರ್ಟ್ ಫೋನ್ ವ್ಯಾಲ್ಯೂ ಫಾರ್ ಮನಿ ಇದೆ. ₹16,000 ಏನೋ ಫ್ಲಿಪ್ಕಾರ್ಟ್ ಅಲ್ಲಿ ಇದೆ. ಬಟ್ ಇದು ಆಫರ್ ಅವರ ₹14,500 ಸಿಗ್ತಾ ಇದೆ. ಮತ್ತು ಈ ಫೋನ್ ಪ್ಯೂರ್ ಸ್ಟಾಕ್ ಓಎಸ್ ಇಂದ ಟೈಮ್ ಟು ಟೈಮ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ ಮತ್ತು ಲಾಂಗ್ ಟರ್ಮ್ ಗೆ ನಾನು ಈ ಫೋನ್ ಸಜೆಸ್ಟ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 695 ಇದೊಂದು ಮಿಡ್ ಎಂಡ್ ಅಲ್ಲಿ ಒಂದು ಒಳ್ಳೆ ಪ್ರೊಸೆಸರ್ ಅಂತ ತಗೋಬಹುದು. ಬಟ್ ಇದ್ರಲ್ಲಿ ನಿಮಗೆ 12 5G ಬ್ಯಾಂಡ್ಸ್ ಗಳು ಸಿಗ್ತಾ ಇದೆ. 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮೆರಾ ಸೆಟಪ್, 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಮತ್ತು 6.58 ಇಂಚಸ್ ಇರುವಂತ ಪಂಚ್ ಹೋಲ್ ಡಿಸ್ಪ್ಲೇ ನ ನೋಡ್ತಾ ಇದ್ವಿ. 5,000 mAh ಬ್ಯಾಟರಿಯೊಂದಿಗೆ 20 ವ್ಯಾಟ್ ನ ಪವರ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ. ಖಂಡಿತ ನೀವೇನಾದ್ರೂ ಮೋಟೋ ಮತ್ತೊಂದು ಬ್ರ್ಯಾಂಡ್ ಫೋನ್ ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಹುಡುಕ್ತಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಮೋಟೋ G62 ನ ಕೂಡ ತಗೋಬಹುದು. ಲಿಂಕ್ ಡಿಸ್ಕ್ರಿಪ್ಷನ್. ಇದು 4G ಫೋನ್ ಅನ್ನ ಯಾಕೆ ನಾವು ತಗೋಬಾರ ಅಂತ ಕೇಳಿದ್ರೆ, ನಂಬರ್ 1 4G ರೀಸೇಲ್ ವ್ಯಾಲ್ಯೂ ತುಂಬಾ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ₹70,000 ಕೊಟ್ಟು ಒಂದು 4G ಫೋನ್ ತಗೊಂಡಿದ್ರೆ ಜನ 5G ಇದೆಯಾ, 5G ನೆಟ್ವರ್ಕ್ ಬಂದ್ಮೇಲೆ 5G ಬೇಕು ಗುರು ಅಂತ ಇದ್ರ ಬೇಡಿಕೆ ಜಾಸ್ತಿ ಆಗತ್ತೆ. ನಂಬರ್ 2, ಭಾರತದಲ್ಲಿ 5G ಲಾಂಚ್ ಆಗಿ ಆಲ್ರೆಡಿ 1 ತಿಂಗಳಾಯ್ತು. ಬೆಂಗಳೂರಲ್ಲಿ ಮತ್ತೆ ಮುಂಬೈ, ಡೆಲ್ಲಿನಲ್ಲಿ ಎಲ್ಲರೂ 5G ಯೂಸ್ ಮಾಡ್ತಿದ್ದಾರೆ. ಇಂಥ ಟೈಮಲ್ಲಿ 5G ಮತ್ತು 4G ಎರಡು ಈ ಇಂಟರ್ನೆಟ್ ರೀಚಾರ್ಜ್ ಏನಿದೆ ಸೇಮ್ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಆಗಲಿದೆ. ಬಟ್ ಆ ಟೈಮಲ್ಲಿ ನಿಮ್ಮ ಹತ್ರ 5G ನೆಟ್ವರ್ಕ್ ಇದ್ರೂ ಕೂಡ 4G ಫೋನ್ ಇದ್ಮೇಲೆ ನೀವು 4G ರೀಚಾರ್ಜ್ ಮಾಡಬೇಕು. 5G ರೀಚಾರ್ಜ್ ಮಾಡ್ಕೊಂಡು 4G ಯೂಸ್ ಮಾಡಕ್ ಆಗಲ್ಲ. ಎಸ್, ಇಂಥ ಟೈಮಲ್ಲಿ ನಿಮಗೆ 5G ಫೋನ್ ಇಲ್ಲ ಅಂತ ಹೇಳಿ ನೀವು 5G ರೀಚಾರ್ಜ್ ಹಾಕಿದ್ರು ಕೂಡ 4G ಸ್ಪೀಡ್ ಇಂಟರ್ನೆಟ್ ಯೂಸ್ ಮಾಡಬೇಕಾಗತ್ತೆ. ಸೊ ಇದು ನಿಮ್ಗೆ ಮಿಸ್ ಆಗತ್ತೆ. ಆದ್ರೆ ಈಗಿರುವಂತ 4G ಫೋನ್ಸ್ಗಳು ಹತ್ರ ₹15,000 ಆಮ್ಲೆಡ್ ಪ್ಯಾನಲ್ ಬರ್ತಾ ಇದೆ. ಕೆಲವೊಂದ್ರಲ್ಲಿ ₹16,000 108 ಮೆಗಾ ಪಿಕ್ಸೆಲ್ ಸಿಗ್ತಾ ಇದೆ. ಸೊ ಇಲ್ಲಿ ನಿಮ್ಗೆ ಯಾವ್ದು ಬಜೆಟ್ ಅಲ್ಲಿ 5G ಇರಬೇಕು ಅಂತಂದ್ರೆ ಆಮ್ಲೆಡ್ 108 ಎಲ್ಲ ಸಿಗಲ್ಲ. ಬಟ್ ಎಸ್, ಡೆಫಿನೆಟ್ಲಿ ನೀವು 5G ನ ತಗೊಂಡ್ರೆ ಬೆಟರ್ ಇರುತ್ತೆ ಅಂತ ನನಗೆ ಫೀಲ್ ಆಗುತ್ತೆ. ಇನ್ನು 5G ಬೇಡ ಅನ್ನೋರು 4G ಫೋನ್ಸ್ ನ ತಗೊಳ್ಳಿ, ಹೊಸ ಫೋನ್ಸ್ ಗಳನ್ನ ತಗೊಳಕ್ ಹೋಗ್ಬಿಡಿ ಅಂತ ಹೇಳ್ತಾ ಇದೀನಿ. ಬಟ್ ನೀವು ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಗಳನ್ನ 4G ನಲ್ಲಿ ಸೇಮ್ ಬೆಲೆಗೆ ತಗೊಂಡ್ರ ಒಂದು ₹2,000 ಕಮ್ಮಿ ಮಾಡ್ಬಿಟ್ಟು ಮತ್ತೆ ಅದನ್ನ ಅದೇ ಪ್ರೈಸ್ ನೀವು ಸೇಲ್ ಮಾಡ್ಕೋಬಹುದು. ಸೊ ಇಲ್ಲಿ ದುಡ್ಡು ಉಳಿಸೋಗೋಸ್ಕರ ನಾನು 4G ಬೇಡ ಅಂತ ಹೇಳ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಅರ್ಥ ಆಗಿರ್ಬೋದು. ನಿಮ್ಗೆ ಕ್ವಶನ್ಸ್ ಇತ್ತಂದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸೀನಂತ ರೆಡಿ ಗೈಸ್, ಸಿ ಯು ನೆಕ್ಸ್ಟ್ ಟೈಮ್. ನಮಸ್ಕಾರ.